ಹಾಯ್ ಸ್ನೇಹಿತರೆ, ಪುಣೆಯಲ್ಲಿದ್ದೀವಿ, ಇಂಜೇವಾಡಿಯಲ್ಲಿ. ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ವಿ. ಅಪಾರ್ಟ್ಮೆಂಟ್ ಅಲ್ಲಿ ಇರೋದವರು. ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಂದ್ರೆ 25 ಫ್ಲೋರ್ಗಳಿದೆ. ನೋಡಿ ಎಷ್ಟೊಂದು ಹೈಟ್ ಇದೆ. ನೋಡಿ ಆಕಾಶನೇ ಟಚ್ ಮಾಡ್ತಾ ಇರೋ ತರ ಫೀಲ್ ಆಗ್ತಾ ಇದೆ. ಇಲ್ಲಿ ಗಾರ್ಡನ್ಗೆ ಬಂದಿದ್ವಿ, ಮಕ್ಕಳನ್ನ ಆಟಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಚಿಕ್ಕದಾಗಿ ಒಂದು ದೇವಸ್ಥಾನ ಕೂಡ ಮಾಡಿದ್ದಾರೆ, ಶಿವನ ದೇವಸ್ಥಾನ, ಶಿವಲಿಂಗ ಕೂಡ ಇದೆ. ಇದೇನು ಅಪಾರ್ಟ್ಮೆಂಟ್ಗಳ ಮನೇನ ಇನ್ನೇನಂತಾನೆ ಗೊತ್ತಾಗ್ತಾ ಇಲ್ಲ, ಎಷ್ಟೊಂದು ಹೈಟ್ ಆಗಿದೆ. ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡೋದಕ್ಕೆ ಮಜಾನೂ ಕೂಡ ಇರುತ್ತೆ, ಆದರೆ ಅಷ್ಟೇ ದುಡ್ಡು ಕೂಡ ಇರಬೇಕು. ಇವರಿಗೆ A to Z ಫೆಸಿಲಿಟೀಸ್ ಎಲ್ಲ ಇಲ್ಲೇ ಇರುತ್ತೆ. ಜಿಮ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ವಾಕ್ ಮಾಡೋದಕ್ಕೆ ಪ್ರತಿಯೊಂದು ಕೂಡ ಇಲ್ಲೇ ಇರುತ್ತೆ. ಹೊರಗಡೆ ಹೋಗೋದೇ ಇಲ್ಲ ಅನ್ಸುತ್ತೆ ಇವರು. ಎಲ್ಲ ಈ ಅಪಾರ್ಟ್ಮೆಂಟ್ ಒಳಗಡೆನೆ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಖುಷಿ ಜೋರಾಗಾಡ್ಸು ಅಂತ ಅಳ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡ್ತಾ ಇದ್ದೆ. ಮೇಲತ್ತು ಖುಷಿ. ನಮ್ಮ ಮೌಲ್ಯನ ಹತ್ರ ನಾನು ಒಂದು ಫೋಟೋ ತೆಗೆಸ್ಕೊಂಡೆ. ಇದು ಇಂಜೇವಾಡಿ ಅಂತ ಏರಿಯಾ. ನಮ್ಮ ಏರಿಯಾಗೂ ಇಲ್ಲಿಗೂ 33 ಕಿಲೋಮೀಟರ್ಸ್ ಆಗುತ್ತೆ ಸ್ನೇಹಿತರೆ. ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳು, IT BT ಎಲ್ಲ ಇಲ್ಲೇ ಇರೋದು ಇಂಜೇವಾಡಿಯಲ್ಲಿ. ಸಾಫ್ಟ್ವೇರ್ಗೆ ಫೇಮಸ್ ಪೂನಾದಲ್ಲಿ ಇಂಜೇವಾಡಿ ಏರಿಯಾ. ಹಾಗಾಗಿ ತುಂಬ ಡೆವಲಪ್ಮೆಂಟ್ ಏರಿಯಾ ಇದು. ಮೌಲ್ಯ ಕೂಡ ಯಾರ್ದೋ ಸ್ಕೂಟರ್ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಇಲ್ಲಿ. ಖುಷಿ ನಾನು ಯಾವುದ್ರಲ್ಲೂ ಕಡಿಮೆ ಇಲ್ಲ, ಯಾರಿಗೂ ಕಡಿಮೆ ಇಲ್ಲ ಅಂದ್ಬಿಟ್ಟು ಸೈಕಲ್ನ ಟ್ರೈ ಮಾಡ್ತಾ ಇದ್ಲು. ಅದು ತುಂಬ ವೆಯ್ಟ್ ಇರೋದ್ರಿಂದ ಆಗಲಿಲ್ಲ ಅವಳಿಗೆ. ತುಂಬ ದೊಡ್ಡ ಅಪಾರ್ಟ್ಮೆಂಟ್ಸು, 7-8 ಬಿಲ್ಡಿಂಗ್ಗಳು ಒಂದೇ ಕಡೆ ಇದೆ. ಹೊಸದಾಗಿ ಹೋದವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಎಲ್ಲಿ ಬಂದ್ವಿ ಎಲ್ಲಿ ಹೋದ್ವಿ ಅಂತಲೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ಟಾಟಾ ಟೆಕ್ನಾಲಜೀಸ್ ಮತ್ತು ಕ್ಯಾಪಿಟಲ್ ಅಂತ ಕಾಣ್ತಿದೆಯಲ್ಲ, ಇದೆಲ್ಲ ಸಾಫ್ಟ್ವೇರ್ ಕಂಪನಿಗಳು. ಆ ಒಂದೇ ಬಿಲ್ಡಿಂಗ್ನಲ್ಲಿ 100 to 150 ಕಂಪನೀಸ್ ಇದೆಯಂತೆ. ಇದನ್ನೆಲ್ಲ ನೋಡ್ಕೊಂಡು ಇವಾಗ ನಾವು ವಾಪಸ್ ನಮ್ಮ ಮನೆಗೆ ಹೊರಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.